ಇವಾಗ ನಾನು ಏನ್ ವೆಲ್ಕಮಿಂಗ್ ಕೊಟ್ಟಿದ್ದೀನೋ ಅದನ್ನು ಪೂರ್ತಿ ಕನ್ನಡದಲ್ಲಿ ಹೇಳೋಣ ಅಂತ. ಈ ಕಡೆ ಮಲ್ಕೊಂಡ್ರೆ ಒಂದ್ ಟೈಮಲ್ಲಿ ನಾನು ಮುಖೇಶ್ ಅಂಬಾನಿ ಆಗಿರ್ತೀನಿ, ದೊಡ್ಡದು ದುಡ್ಡು ಮಾಡಿರ್ತೀನಿ. ನಾನಾ ಬೇಡ ಬಾ, ಹಂಗೆ ಬಾ. ಬ್ಯೂಟಿಫುಲ್ ಗರ್ಲ್ ಇನ್ ದ ವರ್ಲ್ಡ್ ಈಸ್ ಸೋಮವಾರ ಎಲ್ಲೋ ಹೋಗ್ಬೇಕು. ಸೊ ನಾನು ಅಮ್ಮ ಬುಜ್ಜಿ ಮಾತ್ರ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಏನ್ರಿ ರೂಬಿ ರೂಬಿ ಚೆನ್ನಾಗಿದೆ. ರೂಬಿ ರೂಬಿ ಇಲ್ಲಿರೋದಾ? ನಮ್ ಕಡೆನೆ ನಾವೆಲ್ಲ ಬಂದ್ಮೇಲೆ ಔಟ್ ಹೋಯ್ತಾ ಇರ್ಬೇಕು. ಮನೆಗ್ ಬಂದ್ ಕಾಲ್ ಮುರ್ಕೊಂಡಂಗಾಯ್ತು. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ ಗೈಸ್. ಇವಾಗ ನಾನು ಏನ್ ವೆಲ್ಕಮಿಂಗ್ ಕೊಟ್ಟಿದ್ದೀನೋ ಅದನ್ನು ಪೂರ್ತಿ ಕನ್ನಡದಲ್ಲಿ ಹೇಳೋಣ ಅಂತ. ಈಗ ಹಾಯ್ ಹಲೋ ನಮಸ್ತೆ ಅದು ಈ ಕನ್ನಡದಲ್ಲಿ ಕನ್ವರ್ಟ್ ಮಾಡೋಕ್ಕಾಗಲ್ಲ ಅನ್ಕೋತೀನಿ. ಹಾಯ್ ಹಲೋ ನಮಸ್ತೆ, ನಮಸ್ತೆ ಗೊತ್ತು. ಹಾಯ್ ಹಲೋ ಹಲೋ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಬ್ಯೂಟಿಫುಲ್ ಅಂದ್ರೆ ಸುಂದರವಾಗಿ ಸುಸ್ವಾಗತ ಗೈಸ್. ಬೆಳಗ್ಗೆನೆ ಟಕ್ ಅಂತ ಎದ್ದಿದ್ದೀನಿ. ಒಂದು ಒಳ್ಳೆ ಕೋಟ್ ಹೇಳ್ತೀನಿ ನೋಡಿ. ನಮ್ಮ ನಗುವೆಂಬ ದೀಪ ಬೆಳಗಬೇಕು, ದುಃಖವೆಂಬ ಕತ್ತಲವನ್ನು ಓಡಿಸಬೇಕು. ನೆನ್ಪಿಟ್ಕೊಂಡಿರಿ. ನಾನು ಅಷ್ಟೇ ಕ್ರೋಮಲ್ಲಿ ನೋಡ್ಬಿಟ್ಟು ನಿಮ್ಗೆ ಹೇಳಿದ್ದು, ಬಿಕಾಸ್ ಒಂದೊಂದೇ ಹೇಳ್ತಿದ್ರೆ ನೀವು ಕೂಡ ಅಳವಡಿಸ್ಕೊತೀರಾ ಅನ್ಬಿಟ್ಟು ಸೊ ಇದನ್ನ ಹೇಳಿದ್ದು ಅಷ್ಟೇ. ಬನ್ನಿ, ಇವಾಗ ಟೈಮ್ ಬಂದ್ಬಿಟ್ಟು 11:30. ಮದೋ 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 ಕ್ರೇಜಿ ಇತ್ತು ಗುರು ಗೈಸ್. ಇವತ್ತು ಬೆಳಗ್ಗೆನೆ ಅಂದ್ರೆ ನಿನ್ನೆ ನೈಟು ನಮ್ಮ ಅಪ್ಪ ಬಿರಿಯಾನಿ ಮತ್ತೆ ಜೊತೆಗೆ ಕಬಾಬ್ ಮಾಡಿದ್ರು. ಸೊ ಇವಾಗ ಬೆಳಗ್ಗೆ ಎದ್ದು ನಾನು ಕಬಾಬ್ ಜೊತೆಗೆ ನಮ್ಮಮ್ಮ ಚೆನ್ನಾಗೇ ಬೇಯಿಸಿಲ್ಲ ಗುರು, ಕಬಾಬ್ ಜೊತೆಗೆ ಬಿರಿಯಾನಿ ತಿಂತಾ ಇದೀನಿ ಗೈಸ್. ಆ್ಯಂಡ್ ಇವತ್ತು ಒಂದಿಷ್ಟು ಓಡಾಡೋಕ್ಕೆ ಹೇಳ್ತೀವಿ ಎಲ್ಲಿ ಏನು ಇತ್ತ ಅಂತ. ಇವಾಗ ಫಸ್ಟು ತಿಂಡಿ ಮಾಡಬೇಡ ಮಾಮ್, ಕರೆಕ್ಟಾಗಿ ಬೇಯಿಸಿಲ್ಲ. ಇಲ್ಲ, ನಮ್ಮ ಅಪ್ಪನ ಥರ ಬೇಯಿಸಿಲ್ಲ. ಹಾಕ್ತೀನಿ ಫೋನ್ನ ನಮ್ಮ ಅಪ್ಪಂಗೆ. ಅಲ್ಲಿ ನೋಡಲ್ಲಿ ಹಂಗೆ ಕಾಣ್ತೈತೆ ನೋಡು. ಓಕೆ ಎನಿವೇಸ್ ಚಲೋ ಗೈಸ್, ಇವಾಗ ತಿಂಡಿ ಮಾಡುವ ಗೈಸ್. ನಮ್ಮ ಅಮ್ಮಗೆ ಒಂದು ಬಾಟ್ಲು ಬಿಚ್ಚಕ್ಕೆ ಬಿಡಲ್ಲ. ಬಿಚ್ಚ ನೋಡೋಣ. ಯಪ್ಪ ಎಂತ ಆಕ್ಟಿಂಗ್ ಅಮ್ಮ. ಈಗ ಜಸ್ಟ್ ಬೈದ್ರು ನನಗೆ, ಒಂದು ಎಷ್ಟು ಕ್ಯಾಪ್ ಆಗ್ತದೆ, ಎಷ್ಟು ಟೈಟ್ ಆಗ್ತದೆ ಕ್ಯಾಪ್ ಅಂತ ಬೈದ್ರು. ಅಲ್ಲಿ ನೋಡ್ರಿ ಎಷ್ಟು ಬೇಗ ಬಿಚ್ಚಾರ ನೋಡಿ ಗೈಸ್. ನಮ್ಮ ಮನೆಗೆ ಒಂದು ಕೂಲರ್ ಬೇಕೇ ಬೇಕು. ಕೂಲರ್ ಇಲ್ಲಾಂದ್ರೆ ಆಗೋದೇ ಇಲ್ಲ. 4 ಗಂಟೆಗೆ ಎದ್ದು, 4 ಗಂಟೆ ಅನ್ಸುತ್ತೆ ಎದ್ದು ಹೋಗಿ ತಣ್ಣೀರು ಕುಡಿದ್ಬಿಟ್ಟು ಮಲಗಿರೋದು ನಾನು. ಫ್ಯಾನ್ ಹೆಂಗೈತಂದ್ರೆ ಒಂಥರ ಕೋಲ್ಡ್ ಗಾಳಿ, ಇನ್ನೊಂಥರ ಬಿಸಿ ಗಾಳಿ, ಎರಡು ಈ ಥರ ಐತೆ. ನಾನು ಮೊದಲೇ ಸಿಂಗಲ್ ಈ ಏನು ಬೆಡ್ಡಿಗೆ ಹಾಕೋ ಒಂದು ಕವರ್ ಇರುತ್ತಲ್ಲ, ಅದನ್ನ ಹಾಕೊಂಡು ಮಲಗಿದ್ದೀನಿ ನಾನು. ನನಗೆ ಎಂಥ ಒಳ್ಳೊಳ್ಳೆ ಕನ್ಸಂದ್ರೆ ಒಂದೊಂದು ಟೈಮಲ್ಲಿ ಈ ಕಡೆ ಮಲ್ಕೊಂಡ್ರೆ ಅದು ಗಾಳಿ ಬರ್ತಿರೋದಕ್ಕೂ ಸ್ವರ್ಗ ನಿದ್ದೆ ಇರೋದಕ್ಕೂ, ಈ ಕಡೆ ಮಲ್ಕೊಂಡ್ರೆ ಒಂದು ಟೈಮಲ್ಲಿ ನಾನು ಮುಖೇಶ್ ಅಂಬಾನಿ ಆಗಿರ್ತೀನಿ, ದೊಡ್ಡದು ದುಡ್ಡು ಮಾಡಿರ್ತೀನಿ. ಈ ಕಡೆ ಮಲ್ಕೊಂಡ್ರೆ ನಾನು ಸೇಮ್ ನಾರ್ಮಲ್ ಇವಾಗ ಹೆಂಗಿದ್ದೀನಿ ಹಂಗೆ ಇದ್ದೀನಿ. ಇಲ್ಲಾಂದ್ರೆ ಇನ್ನೊಂಚೂರು ಸ್ವಲ್ಪ ಹಿಂಗೆ ಮಲ್ಕೊಂಡ್ರೆ ಫುಲ್ಲು ಕೆಳಗೆ ಫುಲ್ಲು ಬಡ ಕುಟುಂಬಕ್ಕೆ ಹೋಗ್ಬಿಟ್ಟಿದ್ದೀನಿ. ಒಂದೊಂದು ಟೈಮಲ್ಲಿ ದೊಡ್ಡ ಬಿಸ್ನೆಸ್ ಮಾಡ್ತಾ ಇರ್ತೀನಿ, ಸಿಕ್ಕಾಪಟ್ಟೆ ದುಡ್ಡು ನನ್ನ ಮೇಲೆಲ್ಲ ಬೀಳ್ತಾ ಇರುತ್ತೆ. ಈ ಥರ ಎಲ್ಲ ಕನಸು ಯಪ್ಪ ಎಂಥ ಕನಸು ಅಂದರೆ ಹೇಳೋಕ್ಕೆ ಆಗಲ್ಲ. ಆದರೂ 4 ಗಂಟೆಗೆ ಎದ್ದು ಅದೆಲ್ಲ ಏನಕ್ಕಂದರೆ ಈ ಸೆಕೆ ಇರೋದ್ರಿಂದ ಕೋಲ್ಡ್ ಗಾಳಿ ಬಂದರೆ ಒಳ್ಳೆ ನಿದ್ದೆ ಬರುತ್ತೆ. ಅದೊಂಥರ ಕೋಲ್ಡ್ ಹೋಗೋದೈತೆ, ಒಂದೊಂಥರ ಹೀಟು, ಎರಡು. ಅದಕ್ಕೆ ಹಂಗೆ ಆಗ್ಬಿಡ್ತು. ಏನು ಮಾಡೋದು. 4 ಗಂಟೆಗೆ ಎದ್ದು ನೀರು ಕುಡಿತಾ ಇದ್ದೀನಿ. ಆದರೂ ನಮ್ಮಮ್ಮ ಪಟ್ಟಂತ ಎಚ್ಚರ ಆಗ್ಬಿಟ್ಟು ಅಡುಗೆ ಮನೆ ಲೈಟ್ ಯಾಕೆ ಆನ್ ಮಾಡಿದ್ದೆ, ಆಫ್ ಮಾಡೋಗು ಅಂತ ಹೇಳ್ತಾರೆ. ಈ ಇಂಡಿಯನ್ ಮಾಂಸಲ್ಲಿ ಹೆಂಗೆ ಒಂಚೂರು ಸೌಂಡ್ ಬಂದ್ರೆ ಹಿಂಗಿರ್ತಾರೆ. ಸ್ವಾಮಿ ಅಯ್ಯೋ ಸೌಂಡ್ ಬಂತು ನೋಡು. ಮತ್ತೆ ಕಳ್ರು ಬಂದ್ಬಿಟ್ರೆ, ಕಾಲ್ರು ಬಂದ್ರೆ ಎತ್ಕೊಂಡು ಹೋಯ್ತಾರೆ. ಇನ್ನೇನು, ನಾನು ಯಾವಾಗಲೂ ಎಚ್ಚರನೇಪ್ಪ. ನನ್ನ ಪಕ್ಕ ಇರೋರೆಲ್ಲ ಇರಿಟೇಟ್ ಮಾಡಿದ್ರೆ ಊಟ ಮಾಡೋದು ಬೇಡ, ತಿನ್ನೋದು ಬೇಡ, ಆಯ್ತು. ಗೈಸ್, ಈ ನನ್ನ ಮಗ ನೋಡಿ ಗೈಸ್, ನನ್ನ ಪಾಸ್ಪೋರ್ಟ್ ಸೈಜ್ ಫೋಟೋ ಕಳಿಸ್ಬಿಟ್ಟು ಇಲ್ಲಿ ನೋಡಿ ಇದಾಕೋನ್. ಒಬ್ಬೊಬ್ರು ಒಂದೊಂದು ಗೈಸ್. ಇದು ನೋಡಿ ಗೈಸ್, ಇಲ್ಲಿ ಲಡ್ಡು ಟುಂಬು ನೋಡಿ ಗೈಸ್. ಇಲ್ಲಿ ಇವಾಗೆಲ್ಲ ಏನು ಗೊತ್ತಾ, ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಓಲ್ಡ್
2020, 21, 22, 23, 24, 25 ಹೆಂಗೆ ಯಾವ್ದಾರ ಯುನೀಕ್ ಆಗಿರೋದನ್ನ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಇದರಲ್ಲಿ ನಮ್ಮ ಅನೀಶ್ ನೋಡಿ ಲಡ್ಡು ಡುಮು ಒಂದೊಂದೇ ಆಗ್ತಾ ಇದ್ದೀನಿ ಇವಾಗ. ಗೈಸ್ ನಿಮಗೆ ಒಂದು ರೀಲ್ ತೋರಿಸ್ತೀನಿ, ದಯವಿಟ್ಟು ಹಾರ್ಟ್ ಪೇಷಂಟ್ ಇರೋರು ಇದನ್ನು ನೋಡಬೇಡಿ, ಪ್ರೆಗ್ನೆಂಟ್ ಇರೋರು ಯಾರು ನೋಡಬೇಡಿ, ಏನಾದರೂ ವೀಕಲ್ ಇದೆ, ನಿಮ್ಮ ಹೆಲ್ತ್ ವೀಕಲ್ ಇದೆ ಅಂದರೆ ಇದನ್ನು ನೋಡೋಕೆ ಹೋಗಬೇಡಿ. ಗೈಸ್ ಏನು ಲಿಟ್ರಲಿ ಮಾಡಿದ್ದೀವಿ ಗೊತ್ತಾ ನೋಡಿ. ನಮ್ಮ ಚಿನ್ನಿ ನೋಡಿ, ಚಿನ್ನಿ ಗೈಸ್ ಇದು ಪವನ್, ಇದು ಕ್ರಶ್ ಪವನು. ಆದ್ರೂ ಚೆನ್ನಾಗೈತೆ ಲಿಟ್ರಲಿ. ಓಲ್ಡ್ ಮೆಮೊರೀಸ್ ಆರ್ ಗುಡ್. ಗೈಸ್ ಫೈನಲಿ ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ. ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಎಲ್ಲಿ ಅಂದರೆ ಹೊರಗಡೆ ಹೋಗಿ ಹಂಗೆ ಹೋಗ್ತದಾರಿಗೆ ತೊಗೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದಾನೆ, ಇಲ್ಲ ಗೊತ್ತಿಲ್ಲ. ಬಟ್ ಏನಕ್ಕೆ ಡಿಮಾರ್ಟಲ್ಲಿ ಹೋಗ್ಬಿಟ್ಟು ನಾಳೆ ಬ್ಲಾಗ್ಗೆ ಒಂದಿಷ್ಟು ಐಟಮ್ಸ್ಗಳು ತೊಗೋಬೇಕು, ಅದು ಬೇರೆ ಪ್ಲ್ಯಾನ್ ಇದೆ. ಇವಾಗ ನಮ್ಮ ಹುಡುಗ ಚಿರು ಏನು ಮಾಡ್ತಾನೆ ನೋಡೋಣ ಬನ್ನಿ. ನಮ್ಮ ಚೋಟ ಮರಿ ಅವರ ಕಂಪ್ನಿ ಆಫೀಸಿಗೆ ಹೋಗ್ಬಿಟ್ಲು, ಬಿಕಾಸ್ ನಾವು ಇವತ್ತಿರಲ್ಲ, ಅವರು ಹೊರಗಡೆ ಹೋಗ್ತಾ ಇದೀವಲ್ಲ, ಅದಕ್ಕೋಸ್ಕರ ಅವಳು ಆಫೀಸ್ಗೆ ಹೋಗ್ಬಿಟ್ಲು. ಈ ಬಟ್ ಅಣ್ಣ ಒಬ್ಬನೇ ಮನೇಲಿ ಏನು ಮಾಡ್ತವನೆ, ಒಬ್ಬನೇ ಆಚೆ ಬರ್ದಲೆ ಮನೇಲಿ ಏನು ಮಾಡ್ತವನಿ ನೋಡಿ, ಎಷ್ಟು ತಟ್ಟರು ತೆಗಿತಲ್ಲ. ಓಪನ್ ಮ್ಯಾನ್, ಓಪನ್ ಓಪನ್, ಬಾ ಸ್ನಾನ ಬೇಡ, ಬಾ ಹಂಗೆ ಬಾ, ಮಾಡಬೇಡ ಹಂಗೆ ಬಾ, ಹಂಗೆ ಬಂದು ಡೋರ್ ತೆಗಿ, ಪರವಾಗಿಲ್ಲ ಹಂಗೆ ತೆಗಿ. ಎಷ್ಟೊತ್ತು ಸ್ನಾನಕ್ಕೆ ಹೋಗೋಣ ಅಂತ ಬರ್ತಾನೆ, ಬರ್ಲಿ ಅಣ್ಣ. ಗೈಸ್ ಬಂದ ಹುಡುಗ. ಹಲೋ, ಸ್ನಾನ ಮಾಡ್ತಿದ್ದೆ ತಾನೆ, ಹಂಗೆ ಬಾ ಅಂತ ಹೇಳ್ದೆ ನಾನು, ಹಂಗೆ ಬಾ ಅಂತ ಹೇಳ್ದೆ ತಾನೆ. ಬರೋಕ್ಕೇನು ನಿನ್ಗೆ ಇದು ಸ್ಟೆಪ್ ಗೊತ್ತಾ ನಿಂಗೆ? ಬಾಲ 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 ಮಾಡುವ ಇಲ್ಲ ಒಂದ್ಸಲಿ. ಏಯ್ ಬಾ, ಇದು ಇಟ್ಕೊಂಡು ಮಾಡು. 3, 2, 1 ಬಾಲ 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 ಬಾಲ. ರೆಡಿ? 3, 2, 1 ಸ್ಟಾರ್ಟ್. ಲೇಡೀಸ್ ಗೈಸ್ ಇವಾಗ ಒಂದು ರೀಲ್ ಶೂಟ್ ಮಾಡಬೇಕು. ಆ ರೀಲ್ ಶೂಟ್ ಅಲ್ಲಿ ನಾನು ಇವಾಗ ಒಂದು ನೈಟಿ ಹಾಕೋಬೇಕು. ನಮ್ಮ ಅಮ್ಮದು ನೈಟಿ ಹಾಕೋಬೇಕು. ಸೊ ಇವಾಗ ಯಾವ್ದು ಚೆನ್ನಾಗೈತೋ ಅದು ಹಾಕೋಬೇಕಷ್ಟೇ. ನೈಟಿ ಹಾಕೋಬೇಕು. ನಿಮ್ಗೆ ಇನ್ನೊಂದು ಗೊತ್ತಿಲ್ಲ ತಾನೇ ಗೈಸ್, ಸುದೀಪ್ ಅಣ್ಣ ದಿನ ನೈಂಟಿ ಹಾಕೊಂಡೆ ಮಲ್ಗೋದು. ನೈಟಿ ಹಾಕೊಂಡೆ ಮಲ್ಗೋದು. ನೈಂಟಿ ಅಲ್ಲ, ನೈಟಿ. ಅಮ್ಮ ಗೈಸ್ ನಾನು ಬಿಹೈಂಡ್ ದ ಸೀನ್ ಇಷ್ಟ ಗಂಟ ಈ ಒಂದು ನೈಟಿ ಹಾಕಿರೋದನ್ನ ನೋಡಿದ್ರಿ. ಆದ್ರೆ ಇವಾಗ ಇದೇ ನೈಟಿನ ಚಿರುಗ್ ಹಾಕ್ಸ್ತೀನಿ. ಇವಾಗ ಅಣ್ಣ ಹಾಕತ್ತಾನೆ, ಎಷ್ಟು ಮುದ್ದು ಕಾಣಿಸ್ತಾನೆ ಗೊತ್ತಾ. ಈ ನೈಟಿಲಿ ಸುಂದರವಾದ ಹುಡುಗಿ, ಇಡೀ ಪ್ರಪಂಚದಲ್ಲೇ ಸುಂದರವಾದ ಹುಡುಗಿ ಕಾಣಿಸಲ್ಲ. ಬಾ 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 ಬಾ. ಇವಾಗ ಒಂದೇ ಒಂದ್ಸಲಿ ಇದನ್ನ ಟಕ್ಕಂತ ಹಾಕೊಂಡ್ಬಿಡು. ಇದ್ರ ಮೇಲೆ ಹಾಕೋ, ಏನು ತೊಂದರೆ ಇಲ್ಲ, ಹಾಕು. ಕಮನ್. ಹಾಂ ಸೈ ಟ್ರಾನ್ಸಾಕ್ಷನ್ ಕೊಡ್ತೀನಿ ರೀ ಗೈಸ್, ಒಳ್ಳೆ ಟ್ರಾನ್ಸಾಕ್ಷನ್ ಕೊಡ್ತೀನಿ ಅಣ್ಣ. ದ ವರ್ಲ್ಡ್ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಇನ್ ದ ವರ್ಲ್ಡ್ ಈಸ್ ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ ನನ್ನ ಸುಂದರ ಮೋರೆಯ ಓಚಿ ನೋಡುವೆಯ. ಏನೋ ಕಂದ, ನೈಟಿಲಿ ಈ ಪಾರ್ಟಿ ಸ್ಮಾರ್ಟ್ ಆಗಿ ಕಾಣ್ತಿದ್ಯಲ್ಲ ಕಂದ ಕಂದ ಕಂದ. ನೈಟಿ ಬಹಳ ಬದಲಾದ ಸಾರ್, ಬಿಟ್ಬಿಡಿ ಸಾರ್ ನನ್ನ. ಏನ್ರಿ ನೀವು ನೋಡಮ್ಮ, ನೈಟಿಲಿ ಎಷ್ಟು ಮುದ್ದ ಕಾಣ್ತಾನೆ. ಇನ್ಮೇಲಿಂದ ನೈಟಿ ಚಿರು. ಯುವರ್ ನೈಟಿ ಚಿರು. ಗೈಸ್ ಯಾಕೋ ನಮ್ಮ ಚಿರು ಯಾಕೋ ಬದಲಾಯ್ತಾನೆ ಗೈಸ್, ಗೊತ್ತಾಯ್ತಿಲ್ಲ. ಬತ್ತಾನೆ, ಅಂಡು ಹೊಡಿತಾನೆ, ಗಿಂಡ್ತಾನೆ, ಹಿಂಗೆಲ್ಲ ಮುಟ್ತಾನೆ, ಏನೇನೋ ಮಾಡ್ತಾನೆ ಗೈಸ್. ಅಪ್ಪ ಇಲ್ದಿರೋದ್ನೆಲ್ಲ ಇರೋದ್ನೇ ಹೇಳೋದು ನಾನು, ಇಲ್ದಿರೋದು ಯಾವ್ದು ಹೇಳಲ್ಲ. ರಾ ಕ್ಲಿಪ್ಸ್ ಏನೇನು ಹೇಳ್ತಾನೆ ಅದೇ. ಇವಾಗ ನೋಡಿ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಆಫ್ ದಿ ಕ್ಯಾಮ್ರಾ ಆಯ್ತಷ್ಟೇ ಹಿಂಗೆ ಮಾಡ್ಬಿಡೋದು. ಅಪ್ಪ ಗೈಸ್ ಫೈನಲಿ ಫುಲ್ ಇವಾಗ ಪ್ಯಾಕಪ್ ಮಾಡ್ಕೊಂಡು, ಅಯ್ಯೋ ಪ್ಯಾಕಪ್ ಮಾಡ್ಕೊಂಡು ಹೊಡೋದಿಕ್ಕೆ ರೆಡಿ ಇದೀವಿ ನೋಡಿ. ಹೊಡೆದ್ಬಿಟ್ಟು ಹೋದ
ಫೈನಲಿ ಹೊರಟಿದ್ದೀವಿ. ಎಲ್ಲಿಗೆ ಹೋಗ್ತಾ ಇರೋದು ಅಂದರೆ ಇವಾಗ ನಾನು ಅಮ್ಮ ಮತ್ತು ಜೀವನ್ನು ಮತ್ತು ಸೃಜನ್ನು ಧರ್ಮಂಕಲ್ ಅವ್ರ ಇಬ್ಬರು ಮಕ್ಕಳು ಎಲ್ಲ ಸೇರಿ, ಆಮೇಲೆ ಅಪ್ಪ ನೈಟ್ ಬರ್ತಾರೆ. ನಾವೆಲ್ಲರೂ ಋತುವ್ರ ಮನೆ ಹೋಗ್ತಿರೋದು. ಸೊ ಫುಲ್ ಪ್ಯಾಕಿಂಗ್ ಆಗೈತೆ. ಇವತ್ತು ಮೋಸ್ಟ್ಲಿ ಇವತ್ತು ಅಲ್ಲೇ ಸ್ಟೇ ಆಗಿಬಿಟ್ಟು ನಾಳೆ ಬರೋದು. ಸುಮ್ಮನೆ ಹಂಗೆ ಒಂದು ರೌಂಡು ಪಿಕ್ನಿಕ್ ಟ್ರಿಪ್ ಥರ. ಆಮೇಲೆ ಸೋಮವಾರ ಎಲ್ಲೋ ಹೋಗ್ಬೇಕು. ಸೊ ನಾನು ಅಮ್ಮ ಬುಜ್ಜಿ ಮಾತ್ರ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಹೋಗ್ಬಿಟ್ಟು ಬರೋಣ. ಸೊ ಬರೀ ನಾನು ಅಮ್ಮ ಮತ್ತೆ ಬುಜ್ಜಿ 3 ಜನ ಮಾತ್ರ ಹೋಗ್ಬೇಕು ಅಂತ ಇರೋದು. ಸೊ ನಾನು ಬುಜ್ಜಿ ಅಮ್ಮ ಮಾತ್ರ 3 ಜನ, ನಾನು ಅಮ್ಮ ಬುಜ್ಜಿ ಮಾತ್ರ ಹೋಗ್ಬೇಕು ಅಂತ ಇರೋದು. ಗೈಸ್ ನೋಡಿ, ಅವನು ನೆನ್ನೆ ಬ್ಲಾಗ್ ಮಾಡ್ದ. ಏನ್ ಮಾಡ್ದ ಅಣ್ಣ ಬ್ಲಾಗು? ಅವ್ನು ಮಾಡ್ತಿರೋ ಟೈಮಲ್ಲಿ ಬ್ಲಾಗು ಒಂದು ಡೈಲಾಗ್ ಇಲ್ಲ, ಸ್ಲೋ ಆಗಿ ಹೇಳ್ಬಿಟ್ಟು ಅಣ್ಣ. ಅದೇ ನಾನು ಬ್ಲಾಗ್ ಮಾಡ್ತಿರೋ ಟೈಮಲ್ಲಿ ಡೈಲಾಗ್ ಮೇಲೆ ಡೈಲಾಗು. ನಾನು ಬೇರೆ ವಿಡಿಯೋ ಶೂಟ್ ಬರದಲ್ಲಿ ಏನೇನು ತೊಗೊಂಡಿದ್ದೀನೋ ಏನೇನು ಬಿಟ್ಟಿದ್ದೀನೋ ಗೊತ್ತಿಲ್ಲ. ನಂದು ಟೀ ಶರ್ಟು ಪ್ಯಾಂಟು ನಾನು ಹಾಕಿದೆ. ಇಲ್ಲಿ ಹಿಂದೆಗಡೆ ಏನು ತೊಗೊಂಡಿರೋ ಎಲ್ಲ ಅಮ್ಮಂಗೆ ಬಿಟ್ಬಿಟ್ಟಿದ್ದೀನಿ. ಎಲ್ಲ ತೊಗೊಂಡೈತೆ ಎಲ್ಲೋ ಗೊತ್ತಿಲ್ಲ, ನೋಡಬೇಕು. ಬಾಯ್ ಚಿರು, ಅಳ್ಬೇಡ, ನಾನು ಇಲ್ದೆ. ಅಲ್ಲಿ ಆನೆ ಕ್ಲೀನ್ ಮಾಡೋ ಕೆಲಸ ಐತೆ, ಕುರ್ಚಿ ಮೇಲೆ. ಪಾರ್ಟ್ ಟೈಮ್ ಜಾಬ್ ಬೇಕಂತೆ ನಮ್ಮ ಚಿರುಗೆ. ಆನೆ ನೀನ್ ರಾಜ ಅಲ್ಲ ನೀನ್ ರಾಜ. ಇಲ್ಲಿ ನೋಡಿ 2 AC ಹಾಕಿದ್ದೀನಿ, ಆದ್ರೂ ನಮ್ಮಮ್ಮ ಬೆವ್ರ್ತಾ ಕೂತೈತೆ. 2 AC, ಅದನ್ನ ಯಾಕಮ್ಮ ಮೇಲಿಗೆ ಎತ್ಕೊಂಡಿದ್ಯಾ? ಎರಡು AC ಹಾಕಿದೀನಿ, ಆದ್ರೂ ನಮ್ಮಮ್ಮ ಬೆವ್ರ್ತಾ ಕೂತಾರೆ. ಕಾರ್ ಪಾರ್ಕ್ ಮಾಡಿಬಿಟ್ಟು ಜೀವನ ಕರ್ಕೊಂಡು ಹೋಗ್ಬೇಕಂತ ಕಾಲೇಜಿಗೆ ಬಂದಿದ್ದೀವಿ. ಏನೋ ಒಂದು ಸ್ವಿಂಗ್ ಅಂತ ಏನೇನೋ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬೇಕು. ಅವನ್ನ ಕಾಲೇಜಿಗೆ ಬಂದೆ. ಸ್ಕೂಲೆಲ್ಲ ನೋಡ್ತಿದ್ರೆ ನನಗೆ ನೆನಪಾಗ್ತಿದ್ದೆ ಅಲ್ಲ. ಬನ್ನಿ ಹೋಗೋಣ. ಹುಡುಗ ಪ್ರಿನ್ಸಿಪಲ್ ಆಫೀಸಿಗೆ ಕರ್ಕೊಂಡು ಹೋಯ್ತಾನೆ. ಅವನಿಗೆ ನಾವು ಫಾಲೋ ಮಾಡ್ತಾಯಿದ್ವಿ. ಗೈಸ್ ಇಲ್ಲಿ ನೋಡಿ ಗೈಸ್, ಡಾನ್ ಜೀವನ್ ಬಂದವನೇ. ಅದು ಏನು ಗೊತ್ತಾ, ಇವಾಗ ಟೈಮ್ ಎಷ್ಟು ಗೊತ್ತಾ? ಇವಾಗ 2:50, 3 ಗಂಟೆಗೆ ಬಿಡ್ತಾರೆ ಅಂತ. 10 ನಿಮಿಷ ಕರ್ಕೊಂಡು 3:15 ಸುಮ್ಮನೆ 10 ನಿಮಿಷ ಕರ್ಕೊಂಡೋಗಿ ಬಂದ್ವಾ? ಇನ್ನೊಂದು 10 ನಿಮಿಷಕ್ಕೆ ಅವನೇ ಬಂದಿದ್ದಪ್ಪ, ಪರ್ಮಿಷನ್ ಯಾಕೋ. ಮನೆಗೆ ಬಂದು ಬಿಸಿಬೇಳೆ ಬಾತ್ ಸಾಕು. ನಮ್ಮ ಮನೇಲಿ ಬಿರಿಯಾನಿ ಇತ್ತು, ಆದರೂ ಬೇಡ ಅಂದ್ಬಿಟ್ಟು ಬಿಸಿಬೇಳೆ ಬಾತ್ ತಿನ್ನಕ್ಕೆ ಬಂದಿರೋದು. ಬಟ್ ಆದರೂ ಚೆನ್ನಾಗಿರುತ್ತೆ. ಇದೆ ಚಂದ. ಗೈಸ್ ಇವ್ರ ಮನೇಲಿ ಸೋಫಾ ತಂದಿದ್ದಾರೆ. ಹೆವಿ ಸ್ಮೂತ್ ಆಗೈತೆ ಗೊತ್ತಾ. ನನಗೆ ಹಿಂಗಿರಬೇಕು, ನಮ್ಮ ಮನೇಲೂ ಸೋಫಾ ಹಿಂಗಿರಬೇಕು ಅಂತ ಆಸೆ. ಎನಿವೇಸ್ ಇವಾಗ ಆಗಲ್ಲ, ಸದ್ಯಕ್ಕೆ ಹೊಸ ಮನೆಗೆ ಹೋದಾಗ ಮಾತ್ರ ಹಿಂಗಾಗೋದು. ಬಟ್ ಹೆವಿ ಸ್ಮೂತ್ನೆಸ್ ಐತೆ. ನಿದ್ದೆ ಮಾಡಿದ್ರೆ ಸ್ವರ್ಗ ನಿದ್ದೆ. ಗೈಸ್ ನಾನು ಇವನು ಆಗ್ಲಿಂದ ಯಾಕೆ ಮಾತಾಡ್ತಿಲ್ಲ ಅಂತ ನಾನು ಈಗ ನೋಡ್ತಾ ಇದ್ದೀನಿ. ಪಾಪ ಅಣ್ಣ ಕ್ಲಿಪ್ ಹಾಕ್ಸ್ಬಿಟ್ಟಿದ್ದಾನೆ. ಅದೇ ನೀಕದು ನೀವು ಈ ವಯಸ್ಸಿಗೆ ವಿಮಲ್ ಹಾಕಲ್ ಟಚ್ ಕೊಟ್ಬಿಟ್ಟಿದ್ದೆ. ಪಾಪ ವಿಮಲ್ ಹಾಕಲ್ ಮುಗಿಯೋಕಾಯ್ತಲ್ಲ ಹಂಗೆ. ಏನು ಹೆಂಗ್ ಈ ವಯಸ್ಸಿಗೆ ಒಂದು ಚೂರು ಹಿಂದಕ್ಕೆ ಹೋಗ್ಬಿಟ್ರಿ ಸಾಕು ಗೈಸ್. ಅದು ಹಂಗೆ ಬರುತ್ತಾ ಮೂತಿ? ಹಂಗೆ ಬರುತ್ತಾ ಮೂತಿ ಮುಂದಕ್ಕೇನೆ? ವಾ ಅಡಿಗೆ ಹೇಳೋದು ವಿಮಲ್ ಹಾಕನ್ನು ಕಮ್ಮಿ ಮಾಡ್ಕೊಂಡು ಅಡಿಗೆ ಹೇಳೋದು ಯಾಕೆ ವಿಮಲ್ ಹಾಕೋದು? ಅಯ್ಯೋ ಎಷ್ಟು ದಿನ? 6 ತಿಂಗಳು ವಿಮಲ್ ಹಾಕೊಂಡೆ ಇರಬೇಕು. 6 ತಿಂಗಳು ವಿಮಲ್ ಹಾಕೊಂಡು. ಗೋಯ್ಸ್ ನಾನು ಇವಾಗ ಹೊರಟಿದ್ದೀನಿ ಗೋಯ್ಸ್. ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಏನಂತ ಈಗ ಬನ್ನಿ ಹೋಗುವ. ನಮ್ಮ ಕಾರಲ್ಲಿ ಇವಾಗ ನಾವು ಋತುವ್ರ ಮನೆ ಹೋಗ್ತಾ ಇರೋದು. ನಾನು ಏನಾದ್ರು ಹಿಂಗೆ ಆಗ್ಬಿಟ್ರೆ ನಾನು ಹಿಂಗೆ ಮಾತಾಡಬೇಕಿತ್ತು. ಎನಿವೇಸ್ ನನಗೇನಾಗಿಲ್ಲ, ಸುಮ್ಮನೆ ಗಾಯಸ್ ಆಡ್ಕೋತಿರೋದು. ಆಮೇಲೆ ಏನು ಅನ್ಕೊಂಬೇಡಿ. ಆಮೇಲೆ ಈ ಪ್ರಶ್ನೆನ ಋತುಗೆ ಹೋಗಿ ಕೇಳ್ತೀನಿ. ಋತು ನೀನು ಕ್ಲಿಪ್ ಬಾಕ್ಸ್ತಾ ಹೆಂಗೆ ಮಾತಾಡ್ತೀವಿ ಗೊತ್ತಾ? ಆಂಟಿ ಬಟ್ಟಿ ಆಂಟಿ ಬಾಯ್. ಇದು ಯಾವುದೋ ಒಂದು ಸೊಳ್ಳೆ ಗೈಸ್, ಒಳಗಡೆ ಸೇರ್ಕೊಂಬತ್ತೈತೆ. 4 ಜನ ಸೇರಿ ಒಂದು ಸೊಳ್ಳೆ ಗುಡಿ ತಗೋತಿದ್ದೀವಿ. ಅಮ್ಮ ಏನ್ ಸೊಳ್ಳೆ ಸೈಜ್ ಏನ್ ನಿನ್ ಸೈಜ್ ಏನ್ ನಮ್ಗೆ ಸೊಳ್ಳೆ ಹೊಡ್ಯಕ್ಕಾಗಲ್ಲ. ಅವ ಆಗಲ್ವೇನ್ರಿ? ಪ್ರಾಪರ್ ಆಗಿ ಹೊಡೀರಿ ಸೊಳ್ಳೆನ. ಗೈಸ್ ಮನೇಲಿ ಹೊರಟಿದ್ದೀವಿ. ಇಲ್ಲಿಂದ 1.25 ಅವರ್ ಅವ್ರ ಮನೆಗೆ ಹೋಗೋದಿಕ್ಕೆ. ನಮ್ಮ ಅಪ್ಪ ಬಂದಿಲ್ಲ, ನಮ್ಮ ಅಪ್ಪ ನೈಟ್ ಬರ್ತಾರಂತೆ. ಅವ್ರಿಗೆ ಏನೋ ಬಾಸ್ ಡ್ಯೂಟಿ ಇರೋದ್ರಿಂದ ಅವರು ಬರೋದು ಬಿಡೋದು 10 ಗಂಟೆ ಆದರೆ ಮೆಟ್ರೋಲ್ಲಿ 11 ಗಂಟೆಗೆ ಅಲ್ಲಿಗೆ ಬರ್ತಾರೆ. ನೀವು ನೋಡೋಣ ಏನಂತ. ಡ್ಯಾಡಿ ಸ್ಪೆಕ್ಸ್ ಹಾಕೊಂಡು ಮಿನ್ಸ್ತಾ ಇದೆ ಅಂತೆ ಅಮ್ಮ.
ಸ್ಪೆಕ್ಸ್ ಹಾಕಾಗ ಮಿಂಚ್ತಾ ಇದೆ ಅಂತೆ. ಲೈನಲ್ಲಿ ಮಾತಾಡ್ತೀರಾ ಬಾಯ್ ಹೇಳ್ಬಿಟ್ರು ಒಂದ್ಸಲ. ಬಾಬಾ ವಿಮಲ್ ಕೀ ಕೊಡಕ್ ಬಂದ್ವಿ ಗೈಸ್, ಕೀ ಕೊಟ್ಟಾಯ್ತು. ಚೆಕ್ ಮಾಡ್ತೀನಿ. ಹಾ ಓಕೆ ಡಾಟಾ ಬಾಯ್. ಬಾಯ್. ಒಂದ್ 2,000 ರೂಪಾಯಿ ಕಳ್ಸಪ್ಪ, ಒಂದ್ 2,000 ರೂಪಾಯಿ ಕಳ್ಸಪ್ಪ. ಸಾಲ ಗೈಸ್ ಬಂದ್ವಿ. ಅಪ್ಪ ಮಾವನರೇ ನಮಸ್ಕಾರ. ನಮಸ್ತೆ ಅತ್ತೆ ಸೋದರತ್ತೆ ನಮಸ್ಕಾರ. ನಿಮ್ಗೊಂದು ನಮಸ್ಕಾರ ಅತ್ತೆ. ಗೈಸ್ ಇಲ್ಲೊಂಚೂರು ಏನೋ ಕೆಲಸ ಇತ್ತು, ಅದಕ್ಕೆ ಅದು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಇಲ್ಲಿ ಅಂಕಲ್ ಆಂಟಿ ಇಬ್ಬರು ಇದ್ದಾರೆ, ಋತು ಮನೇಲಿದ್ದಾಳೆ. ಒಂಚೂರು ಏನೋ ಕೆಲಸ ಇದೆ, ನೋಡ್ಕೊಂಡು ಹೋಗೋಣ. ಇವಾಗ ಸೃಜನ್ ಏನಾದ್ರು ಸಾಂಗ್ ಆಡ್ಬೇಕು ಅಂದ್ರೆ ಹೆಂಗ್ ಆಡ್ತಾನೆ ಅರ್ಥ ಆಯ್ತು ಅನ್ಸುತ್ತೆ. ಇದು ಬಿಚ್ಬಿಟ್ಟು ಆಡ್ತಾನಂತೆ. ಬಟ್ ಆದ್ರೆ ಬಿಚ್ಚದಿಲ್ಲಪ್ಪ, ಬಿಚ್ಚಂಗಿಲ್ಲ ಅಂತ ಹೇಳ್ತೀನಿ. ಈಗ ಹೇಳು ಆಡಿವ. ಮಸ್ತ್ ಮಲ್ಲೈಕ ಹೇಳಿಲ್ವ ನಾನು? ಓ ಶಿಟ್ ಗೈಸ್, ನನ್ನ ಅಮ್ಮಂಗೆ ಸೀಟ್ ತೆಗಿಯಕ್ಕೆ ಬಿಡ್ಬಾರ್ದಿತ್ತು ಅಂತ ಅನ್ಕೊಂಬಿಟ್ಟೆ. ಇನ್ನೊಂಚೂರು ಎಡ್ಜಗ್ ಬರ್ಬೇಕಿತ್ತು. ಏನ್ರಿ ರೂಬಿ ಚೆನ್ನಾಗಿದ್ದಾರೆ. ಓ ರೂಬಿ ಇಲ್ಲಿರೋದಾ? ಅಯ್ಯೋ ಶಿಟ್. ಅಲ್ಲ ರೂಬಿಗೆ ಪಾರ್ಟ್ನರ್ ಐತೆ, ನನಗೆ ಒಬ್ರು ಪಾರ್ಟ್ನರ್ ಇಲ್ವಲ್ಲಪ್ಪ. ಅಯ್ಯೋ ದೇವರೇ ನೀನು ಇದ್ದರೆ. ಗೈಸ್ ಇಲ್ಲಿ ನೋಡಿ, ನಾನು ಓದ್ತೀನಿ, ನಾನು ಚೆನ್ನಾಗಿ ಓದ್ತೀನಿ ಅಂತ ತೋರಿಸ್ಕೊಳ್ಳೋ ಶೋಕಿ. ಮನೇಲಿ ಬುಕ್ ಇಟ್ಬಿಟ್ಟು ಬರ್ಬೋದಿತ್ತು, ಆದ್ರೂ ನಾನು ಮುಂದೆ ಓದ್ತಾ ಇದ್ದೀನಿ. ನಾನು ಚೆನ್ನಾಗಿ ಓದ್ತೀನಿ, ಏನಿಲ್ಲ ಪಾಸ್ ಆಗೋದು ಒಂದು 65-75 ಅಷ್ಟೇ. ಏ ಋತು ಪಾಸ್ ಆಗೋದು ಒಂದು 65-75ಕ್ಕೆ ನಾನು ಓದ್ತಾ ಇದ್ದೀನಿ. ಮತ್ತೇನೇನು ಇದಕ್ಕೆ ಓದೋದೆ ಇನ್ನೇನು ಪಾಸ್ ಹಾಕು. ನನ್ನ ಮುಂದೆನೆ ಸೋಕಿ. ಸಲೆಲ್ಲ ಮುಗಿಸ್ಕೊಂಡು ಬಂದೋ ಮನೆಗೆ. ಆದ್ರೂ ಗೈಸ್ ಏನು ಹೇಳಿ, ಈ ಥರ ಮನೆ ವೈಟ್ಗೆ ಇದ್ದು ಬಿಟ್ರಂತ ಖುಷಿ ನನಗೆ. ವಿಡಿಯೋ ಮಾಡೋಕೆ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ, ಖುಷಿ. ಇದೇನೋ ತಗೊಬಂದವ್ರು ನಮ್ಮಮ್ಮ. ಅಮ್ಮ ಏನಿದು ಒಂಚೂರು ನಾನು ಅನ್ಬಾಕ್ಸ್ ಮಾಡು. ಎಲ್ಲಿ ಓ ಇದು ಗೊತ್ತಾಯ್ತು ಬಿಡು. ಇದು ಗೊತ್ತಾಯ್ತು ನನಗೆ. ಏನ್ ಡೌ ಮಾಡ್ತೀಯಮ್ಮ ಗೈಸ್? ಇದು ಟಿವಿ ಪ್ರೊಡಕ್ಷನ್, ಇದು ಪಕ್ಕ ಟಿವಿ ಪ್ರೊಡಕ್ಷನ್. ಅಮ್ಮ ಈ ತರ ಚಿಕ್ಕ ಮಕ್ಳುಗಳೆಲ್ಲ ಬಾಲ್ಗೆಲ್ಲ ಹೊಡೆದ್ಬಿಟ್ರೆ ಅಂತ ಇದು ನಮ್ಮ ಮನೇಲಿ ಇತ್ತು. ಇದು ಕರೆಕ್ಟ್ ಗೈಸ್, ಇದು ಟಿವಿ ಪ್ರೊಡಕ್ಷನ್ಗೆ. ಇನ್ನೊಂದ್ಸರಿ ಹೇಳಿ, ಇನ್ನೊಂದ್ಸರಿ ಹೇಳಿ. ಏನೋ ಅವು ಕಣ್ಣು ಉರಿತೈತಾ? ಏನಕ್ಕೆ ಉರಿತೈತೆ? ನೋಡಮ್ಮ, ಮಾತೇ ಆಡಲ್ಲ ಅಲ್ಲಿ. ಏನಕ್ಕೆ ಉರಿತೈತೆ? ಬುಕ್ ಓದಿ ಮಗಳು ಅಮ್ಮಂಗೆ ಎಷ್ಟು ಇದ್ ಮಾಡಿದಾರೆ ಅಂದ್ರೆ, ತಲೆಗೆ ತುಂಬಿದಾರೆ. ನಾನು ಚೆನ್ನಾಗಿ ಓದ್ತೀನಿ ಅನ್ನೋ ತುಂಬಿಟ್ಟಿರೋದು ಶೋಕಿ. ಈ ಏನದು ಬೇರೆ ಬುಕ್ ಗೈಸ್, ಕಾಲೇಜ್ ಸಬ್ಜೆಕ್ಟ್ ಓದಲ್ಲ, ಬೇರೆದು ಓದೋದು. ಎರಡನೇದು ಅದೇ ನನಗೆ ಬ್ರೆಡ್ ಆಮ್ಲೆಟ್ ಮಾಡ್ಕೊಡ್ಬೇಕು. ಬ್ರೆಡ್ ಆಮ್ಲೆಟ್ ಮಿಸ್ ಮಾಡ್ದಲೆ ಬ್ರೆಡ್ ಬೆಣ್ಣೆ ಎಲ್ಲ ನೀನೇ ತರಬೇಕು. ಖಾಲಿ ಆಗ್ಬಿಡ್ತಾ ಇಲ್ಲ? ನೀನ್ ಯಾಕೆ ತಿಂದೆ ಮತ್ತೆ? ನಾನು ಓದ್ತಾ ಇದ್ದೀನಿ ಅಂತ ತೋರಿಸ್ಕೊತಿರೋದು, ನಾನು ಓದ್ತೀನಿ ಅಂತ ತೋರಿಸ್ತಾ ಇರೋದು. ಬೈಬೋದು. ಹೇಳಿದ್ದೀನಿ ಕರೆಕ್ಟಾಗಿ ಹೇಳಿದ್ದೀನಿ. ಅಲ್ಲಿ ನೋಡಿ ನಮ್ಮ ಅಮ್ಮನ ಹತ್ತಿರೋದು. ಇಲ್ಲಿ ನಮ್ಮ ಇಲ್ಲಿ ನೆನ್ನೆ ಬ್ಲಾಗ್ ನೋಡ್ತಾರೆ. ಗೈಸ್ ನಾನು ಈ ಬ್ಲಾಗ್ ನಾನೇ ನೋಡಿಲ್ಲ, ಬಿಕಾಸ್ ಎಡಿಟರಿಗೆ ಕೊಟ್ಟಿದ್ದೆ. ನಾನು ನೋಡಿ ಬಿದ್ದು ನಗ್ತಾ ಇದ್ದೀನಿ. ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಕ್ರೇಜಿ. ಯಾರೋ ನನಗೆ ಬ್ರೆಡ್ ಆಮ್ಲೆಟ್ ಮಾಡಿಸ್ಕೊಡಲ್ಲ ಅಂತಿದ್ರು. ಬ್ರೆಡ್ ಆಮ್ಲೆಟ್ ಹೆಂಗೆ ಇದ್ರು ನಮ್ಮ ಕಡೆನೆ. ನಾವೆಲ್ಲ ಬಂದ್ಮೇಲೆ ಔಟ್ ಒಯ್ತಾ ಇರ್ಬೇಕು. ಮನೆ ಮರಿ ತೆಗಿಬಿಡು
ಕರೆಕ್ಟ್ ಹೇಳಿಲ್ವಾ ಅಷ್ಟೇ. ಗೈಸ್ಲಿ ಬ್ರೆಡ್ ಹಂಗ ಬ್ರೆಡ್ ಔಟ್ ಕೊಟ್ಟೋಣ, ಬ್ರೆಡ್ ಔಟ್ ತಿನ್ಬೇಕು, ಸ್ವಲ್ಪ ಬ್ರೆಡ್ ಔಟ್ ತಿಂದೆ ಅದು ಒಳ್ಳೆ ಔಟ. ನನಗೆ ಇದು ಹೇಗೆ ಸರ್ ಮಜಾ ಐತೆ, ಚಾಕೋಲೇಟ್ ಐತೆ ಅಣ್ಣ. ಹೌದಾ? ಸರಿ ಸರಿ, ಈಗ ಬ್ರೆಡ್ ಔಟ್ ತಿಂದೆ. ಅಮ್ಮ 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 ಒಂದ್ಸಲಿ ಸೃಜನ್ ಮಾತಾಡೋ ಥರ ಮಾತಾಡು. ನೀನ್ ಮಾತಾಡು, ಅವನಲ್ಲ ನೀನ್ ಮಾತಾಡು. ಬಾಯ್ ವಿಮೋಲ್ ಹಾಕೊಂಡು ಮಾತಾಡು. ನೀನ್ ಟ್ರೈ ಮಾಡ. ಟ್ರೈ ಮಾಡಲ್ಲ, ಟ್ರೈ ಮಾಡ. ಟ್ರೈ ಮಾಡಿ ಟ್ರೈ ಮಾಡಿ. ಕ್ಲಿಪ್ ಹಾಕೋದೇ ಬೇಡ ಅವನಿಗೆ. ಅದೇ ಟ್ರೈ ಮಾಡಿ ಈ ತರ. ಇಲ್ಲಿ ನೀವು ಇದು ಏನು ಕೂಲಿಪ್ ಹಾಕಿದ್ರ ಅನ್ಕೊಳ್ಳಿ, ಅಣ್ಸು ಒಂದ್ಸಲ ಟ್ರೈ ಮಾಡಿ. ಗೈಸ್ ಇದಕ್ಕೆಲ್ಲ ಪ್ರಾಪರ್ ಆಗಂತ ಒಬ್ರು ಇರ್ತಾರೆ. ಇದಕ್ಕೆಲ್ಲ ಪ್ರಾಪರ್ ಆಗಿ ಗೊತ್ತಿರೋರು ಒಬ್ರು ಇದ್ದಾರೆ. ಹಲೋ, ಅವ್ನು ಈಗ ನೋಡಿ ಈ ಗ್ಯಾಪಲ್ಲಿ ನನ್ನ ಮಗ ಅನ್ಪೋಸ್ ಮಾಡ್ಬಿಟ್ಟ. ಪೋಸ್ ಮಾಡು. ಇಲ್ಲ ಸೃಜನ್ ಗೈಸ್ ಇಲ್ಲಿ ನಮ್ಮ ಅತ್ತೆ ಸಾಂಬಾರ್, ಅನ್ನ ಮತ್ತೆ ವಡೆ ಮಾಡಿದ್ದಾರೆ. ವಡೆ ಇವತ್ತು ಒಂಚೂರು ವಡೆ ತಿನ್ನೋಣಂತೆ. ಈ ಸುಜನ್ ವಡೆ ಹೆಂಗೆ ತಿಂತಾರೆ ಅಂತ ಗೊತ್ತಿಲ್ಲ. ವಡೆ ಹೆಂಗೆ ತಿಂತಾರೆ? ಅಯ್ಯೋ ಸೆಕೆಂಡ್ ಬೆಂದೋಯ್ತಿಲ್ಲಮ್ಮ. ನಾನೇನು ನಮ್ಮ ಇವರು ಮಾವನವ್ರ ಮನೆಯಲ್ಲಿ AC ಹಾಕಿರ್ತಾರೆ, ಜಾಲಿಯಾಗಿರೋಣ ಅನ್ಕೊಂಡೆ. ಎಲ್ಲಿ ನೋಡ್ರಿ ಪಾಪ ನಮ್ಮವ್ವ ಅಲ್ಲೋ ತೊಳಿತಿರ್ತೀಯ, ಇಲ್ಲೋ ತೊಳಿತಿರ್ತೀಯ. ಗೈಸ್ ಟೈಮ್ ನೋಡಿ 11 ಗಂಟೆ ಹತ್ತತ್ರ ಆಗ್ತಿದೆ. ಇವಾಗ ಜಸ್ಟ್ ನಮ್ಮ ಫಾದರ್ ಇಂಡಿಯಾ ಬಂದ್ರು. ಡ್ಯಾಡಿ ಮೈ ಲವ್ಲಿ ಡ್ಯಾಡಿ. ಮನೆಗೆ ಬಂದು ಕಾಲ್ ಮುರ್ಕೊಂಡಂಗಾಯ್ತು. ಏಕೆ? ಅಯ್ಯೋ ಅಲ್ಲಿ ಏನೋ ಆಯ್ತು. ಎಲ್ಲಾಯ್ತಪ್ಪ? ಬಿದ್ರಾ? ಇದ್ದಿಲ್ಲ, ಅದು ಹಿಂಗೆ ಒಳ್ಕೊಂಬಿಡ್ತು. ಅಲ್ಲಿ ಇಳಿಬೇಕ. ಅಮ್ಮ ಬಿದ್ರಂತೆ ಅಮ್ಮ. ಗಣೇಶ್ ಅಂಕಲ್ ಮತ್ತೆ ಅಂಕಲ್ ನೋಡು ಕುಂತ. ಆಹಾ ಅಲ್ಲ ಅವ್ರು ರಿಯಲ್ ಆಗಿ ಬಿದ್ದಿದ್ರು ನಂಬಲ್ವಲ್ಲ ಅಂತ ನೀವು. ಇಲ್ಲ ಅಲ್ಲಿ ಹೊಲ್ತು ಕಾಲು, ಹಿಂಗೆ ಫೋಲ್ಡ್ ಆಯ್ತು ಹಿಂಗೆ. ಮತ್ತೆ ಈಗ ನಿಜನಾ? ನಾಟಕ ಅಂತಿದ್ರು. ಕೊಡು ಚೇರ್ ಕೊಡು. ಇಲ್ಲೇ ಕೂತ. ಅದೇನದು ಮಾರ್ಕಲ್ಲ ಅದು. ಅದು ಅಲ್ಲಿ ಇಳಿ ಹಿಂಗೆ ಹಿಂಗಿತ್ತಲ್ಲ, ಅಲ್ಲಿ ಕೆಳಗಡೆ ಒಂದು ಚೂರು ಗುಂಡಿ ಇತ್ತ, ಹಿಂಗೆ ಕಾಲು ಇಳಿದೆ ಹಿಂಗೆ ಫುಲ್ ಒಳಬಿಡ್ತು. ದಾಟ್ಬೇಕಾರೆ ದಾಟ್ಬೇಕಾರೆ ಒಂದು ವಾರ ಮನೇಲೆ ಇರ್ತೀನಿ. ಏನ್ ನಿಂತ್ಕೊಂಡು ನೋಡ್ತೀಯ? ಅಲ್ಲಿ ಒಂಚೂರು ಕಾಲು ಹೊತ್ತಣ ಏನಿಲ್ಲ. ಗೈಸ್ ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ಸೊ ವಿಡಿಯೋ ಇಷ್ಟ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಲಾಗ್ ಸಿಗುವಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ನೆಕ್ಸ್ಟ್ ಒಂದು ಚಾಲೆಂಜ್ ಬ್ಲಾಗ್ ಬರೋದಿದೆ, ಬಟ್ ಅಪ್ಪಂಗೆ ಕಾಲು ನೋವು ಇರೋದ್ರಿಂದ ಐ ಡೋಂಟ್ ನೋ ಮಾಡ್ತಾರ ಇಲ್ಲ ಅಂದ್ಬಿಟ್ಟು ಇವತ್ತು ನೋಡ್ಬೇಕು ಏನಾಗುತ್ತೆ ಅಂತ. ನೆಕ್ಸ್ಟ್ ಬ್ಲಾಗ್ಗೆ ಕಾಯ್ತೇರಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.